ಅನಿಸುತ್ತೆ. ಸೊ ಇದು ಹೈಟೆಕ್ ಸೊಸೈಟಿಗೆ 1st August 30th November ಆಗ ಹೇಳಿದ ಈ ಇದರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ 3 ಬರುತ್ತೆ. ಸೊ ಇದರಲ್ಲಿ ನಿಮಗೆ 2 ಟೈಪ್ ಬೆನಿಫಿಟ್ ಇದೆ. ಒಂದು ಬರುತ್ತೆ ನಿಮ್ಮದು ಸ್ಕ್ರ್ಯಾಚ್ ಆ್ಯಂಡ್ ಬಿಲ್. ಸೊ ಇದು 100% ಅಶ್ಯೂರೆನ್ಸ್ ಗಿಫ್ಟ್ ಸಿಗುತ್ತೆ ನಿಮಗೆ. ಸೊ ಇಮಿಡಿಯೇಟ್ ನೀವು ಗಾಡಿ ಸ್ಕ್ರಾಚ್ ಕಾರ್ಡ್ ಕೊಟ್ಟರೆ ಸ್ಕ್ರಾಚ್ ಕಾರ್ಡ್ ಏನು ಬರುತ್ತೆ ನಿಮ್ಗೆ ಇಮಿಡಿಯೇಟ್ ಬರುತ್ತೆ ಒಂದು ಗಿಫ್ಟ್. ಸೆಕೆಂಡ್ ಗಿಫ್ಟ್ ಏನು ಬರ್ತಾ ಇದೆ ಅಂದರೆ ನಿಮಗೆ ಲಕ್ಕಿ ಡ್ರಾ ಬರ್ತಾಯಿದೆ. ಇಮಿಡಿಯೇಟ್ ನಿಮ್ಗೆ ಕೂಪನ್ ಕೊಡ್ತೀವಿ, ಒಂದು ಬಾಕ್ಸಿಗೆ ಆ ಬಾಕ್ಸ್ ಡ್ರಾ ಮಾಡಿ ಹೋಗ್ಬೇಕು. ಸೊ ಅದು ಆಫರ್ 30th November ಬರುತ್ತೆ. ಡಿಸೆಂಬರಲ್ಲಿ ಅದನ್ನು ಎಲ್ಲ ಬ್ರಾಂಚಲ್ಲಿ ಕೊಟ್ಟು ಲಕ್ಕಿ ಡ್ರಾ ಮಾಡ್ತೀವಿ. ಲಕ್ಕಿ ಡ್ರಾದ ನಿಮ್ಗೆ ಏನಾಗಿದೆ ಆಲ್ರೆಡಿ ನೋಡ್ತಾರೆ, ಫ್ರಿಜ್ ಇದೆ, ಕೂಲರ್ ಇದೆ, ವಾಷಿಂಗ್ ಮಷೀನ್, ಮೊಬೈಲ್ ಆ್ಯಂಡ್ ಟಿ ವಿ ಇದೆ. ಸೊ ಇದು ನಿಮ್ಗೆ ಗಿಫ್ಟ್ ಕಂಪಲ್ಸರಿ ಇದೆ, ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ಕೊಡ್ತಾರೆ ಅಂದರೆ ನಿಮಗೊಂದು ಏನೋ ಬೆನಿಫಿಟ್ ಆಗಲಿ ಇದರಿಂದ. ಯಾಕಂದರೆ ಹೆಂಗೆ ಎಲ್ಲರಿಗೊಂದು ಏನೋ ಒಂದು ಸಿಗಬೇಕಂತ ಆಸೆ ಇರುತ್ತೆ. ಸೊ ಅದಕ್ಕೆ ಈ ಎರಡು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮತ್ತೆ ಯಾರು ಮುಂದೆ ಬರ್ತಿದ್ರೆ ಬರ್ತಾ ಇದೆ. ಸೊ ಅದೇ ರೀತಿ ಸೊ ನಮ್ಮ ಈ ಸಭೆಯ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸುವಂಥ ನಿಮ್ನಾದರೂ ನಾನು ಮಾತಾಡಬೇಕು ವಿನಂತಿ ಮಾಡ್ಕೊತೀನಿ. ಸಾರಿ ಫಾರ್ ದ ಡಿಲೇ. ಫಸ್ಟ್ ಆಫ್ ಆಲ್ ಆಮೇಲೆ IDFC ಅವರು SD ಹೈಟೆಕ್ನಿಂದ ನಾವು ಈಗ 3 ವರ್ಷ ನಾನು ಇವ್ರ ಜೊತೆ ಇದ್ದೀನಿ, ರಿಲೇಷನ್ಶಿಪ್ ಬೆಳೆಸಿದ್ದೀವಿ. ಆಮೇಲೆ ಯಾಕಂದ್ರೆ ನಾವು ಕಸ್ಟಮರ್ಗೂ ಗೋಲ್ಡ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಇದನ್ನೇ 1 ದಿವಸದಲ್ಲಿ ನಾವು ಲೋನ್ ಮಾಡಿರ್ತೀವಿ. 1 ದಿವಸದಲ್ಲಿ ಸಿಂಪಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅಂದರೆ ಜಸ್ಟ್ ನಿಮ್ಮದು ಆಧಾರ್ ಕಾರ್ಡ್ ಅಂತೂ ಎಲ್ಲ ಕಡೆ ಇರುತ್ತೆ. ಜಸ್ಟ್ ನಿಮಗೆ DL ಮತ್ತು ಓನ್ ಹೌಸ್ ಬುಕ್ ಆದರೆ ಅಪ್ ಟು 90% ನಾವು ಫಂಡಿಂಗ್ ಮಾಡ್ತೀವಿ. ಇಲ್ಲ ಸಿಂಪಲಾಗಿ ಹೇಳ್ಬೇಕಂದ್ರೆ 1915 ತೊಗೊಂಬರ್ರಿ ಅಥವಾ 2024 ತೊಗೊಂಬರ್ರಿ, ನಮ್ಗೆ 20,000 ರೂಪಾಯಿ ವ್ಯಾಲ್ಯೂ. ಡಾಕ್ಯುಮೆಂಟ್ ನಡೀತೀರಿ, ಡಾಕ್ಯುಮೆಂಟ್ ಆಯ್ತು ಇಲ್ಲಿಂದ್ರೆ ಆಯ್ತು. ಓನ್ಲಿ ಟೂ ಸ್ಟ್ರೋಕ್. ಬಟ್ ಒಂದು ಕಂಡೀಷನ್ ಇದೆ, ನಿಮ್ಮ ಹೆಸರೇ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಮ್ರಾನ್ ಗಾಡಿ ತೊಗೊಂಡ್ರೆ ಇಮ್ರಾನ್ ಹೆಸರು ದರ್ಶನ ಸಾಕು, ನಮಗೆ RC ಕಾರ್ಡ್ ಸಾಕು. ಯಾಕಂದ್ರೆ ಇಮ್ರಾನ್ ಹೆಸರು ಬೇರೆ ಹೆಸರು ಗಾಡಿ ಕೂಡ ಕೊಡೋಕ್ಕಾಗಲ್ಲ. ಇಮ್ರಾನ್ ಗಾಡಿ ಕೊಡ್ತಾ ಇದ್ದೀವಿ. ರಿಸಲ್ಟ್ ಕ್ಲಿಯರ್ ಇದೆ. ತುಂಬ ಅದನ್ನು ಹೆಂಗೆ ಬೆಳೆಸೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನನ್ನ ವಿಶ್ವಾಸ ಇದೆ, ಜಾಸ್ತಿ ಇನ್ನೂ ಚೆನ್ನಾಗಿ ಒಯ್ತೀರಾ ಅಂತೇಳಿ, ಇನ್ನೂ ಚೆನ್ನಾಗಿ ಸ್ಟೆಪ್ ಮೇಲೆ ಹೋಗೋಣ ಅಂತ ನನ್ನ ಆಸೆ ಇದೆ. ಮತ್ತು ನಿಮಗೆ 3 years ಸರ್ವಿಸ್ ಇದೆ. ಆಲ್ಮೋಸ್ಟ್ ಸೇಲ್, ಸರ್ವಿಸ್, ಪೇ 3 ಸಿಗ್ತಾ ಇದೆ ನಮಗೆ. ಸೊ 3 ಫೆಸಿಲಿಟಿ ನಿಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ಏನಾದ್ರು ತೊಂದರೆ ಆದರೆ ನಮ್ಗೆ ಹೇಳ್ಬೋದು, ಡೈರೆಕ್ಟಾಗಿ ಕಾಲ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲರದ್ದು ನನ್ನ ನಂಬರ್ ಇದೆ. ಸೊ ಕೆಲವೊಂದು ನಂಬರ್ ಇಲ್ಲ ಅಂದರೆ ನಿಫೆಟಲ್ ನಂಬರ್ ಇದೆ, ಸ್ಟಾರ್ಟ್ ಇದೆ, ಬೇಕಾದ್ರೆ ಶೇರ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಸೊ ಮತ್ತು ನಮ್ಮ ಎಲ್ಲ ಸಿಗೋದು ಅಂತ ನಾವು ಫಂಡಿಂಗ್ ಮಾಡ್ತೀವಿ. ಕಮರ್ಷಿಯಲ್ ಗೂಡ್ಸ್ ಆಮೇಲೆ ಪ್ಯಾಸೆಂಜರ್ ವೆಹಿಕಲ್ಗೂ ನಾವು ಫಂಡಿಂಗ್ ಮಾಡ್ತಾ ಇದ್ದೀವಿ. 90% ನಾವು ಫಂಡಿಂಗ್ ಮಾಡ್ತೀವಿ. ಆಮೇಲೆ ಓನ್ ಹೌಸ್ ಗ್ರೂಪ್ ಇಲ್ಲ ಅಂತಂದು ಅವ್ರಿಗೂ ಫಂಡಿಂಗ್ ಮಾಡ್ತೀವಿ. ರೆಂಟೆಡ್ ಗ್ರೂಪಲ್ಲಿ ಇದ್ದವ್ರಿಗೆ ಅವ್ರಿಗೂ ಫಂಡಿಂಗ್ ಮಾಡ್ತೀವಿ. ಆದರೆ ಎಕ್ಸ್ಶೋರ್ನಲ್ಲಿ ಫಂಡಿಂಗ್ ಮಾಡ್ತೀವಿ. 85% ನಾವು ಫಂಡಿಂಗ್ ಮಾಡ್ತೀವಿ. ಸಬ್ಸಿಡಿ ಬರುತ್ತೆ. ಕೆಲವು ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾರೆ. ಫಾರ್ एग्जांपल आज हम लोग जैसे नागित होंगे मतलब आपके साथ क्या था ना, हम यूनियन बैंक में गए तो लोन लेके आओ, बट आपका ऑलरेडी सब्सिडी आया था, है ना? आपका भी तो सेम आपका भी केस हुआ था. मैं खुद आया था बैंक को, उनका लोन आ गया, पैसा आ गया था, माइनॉरिटी पैसा, बट वो बैंक मैनेजर लोन नहीं किया. तो अनटिल अनलेस इनका पैसा भी वापस गया. तो वो स्कीम के लिए क्या करें, अभी गवर्नमेंट सपोर्ट ज़्यादा नहीं कर रहा है. तो इसके लिए हम लोग लोकल साइड सब टैक्स कर रहे थे. अभी कैसा IDFC में आपको इमीडिएट लोन मिल जाएगा. तो थोड़ा ज़्यादा कम हुआ तो उनका एग्जीक्यूटिव आपको घर तक आके लोन करके देगा. तो इसमें क्या होता है, आपका बेनिफिट ज़्यादा हो जाता है नहीं? और ऑलरेडी आप लोकल में रहते हैं तो उनको और ज़्यादा सपोर्ट मिल जाएगा. क्यों? अभी नया भी समझो नेशनल बैंक मैनेजर रहता है, वो कहा तो आंध्र से आया रहता है, उधर से आया रहता है. ಕೆಲವೆಲ್ಲ ಆಂಧ್ರದಿಂದ ಬಂದಿರ್ತಾರೆ, UP ದಿಂದ ಬಂದಿರ್ತಾರೆ. ನಮ್ಮ ಲೋಕಲ್ ಕನೆಕ್ಷನ್ ಗೊತ್ತಿರಲ್ಲ. ಈಗ ಇವ್ರು ಹೆಂಗಿರ್ತಾರೆ, ಅರ್ಸದವ್ರು ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ ಅಂತ ಗೊತ್ತಿರಲ್ಲ. ಸೊ ನಮ್ಮ ಲೋಕಲ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ನಿಮ್ಗೆ ಈಸಿ ಆಗುತ್ತೆ ಲೋನ್ ಮಾಡ್ಸೋಕ್ಕೆ, ಹೌದಲ್ಲ? ಸೊ ನಿಮ್ಗೆ ಅರ್ಥ ಆಗೋದು ಏನಾಗುತ್ತೆ, ಸ್ವಲ್ಪ ಮುಂದೆ ಬರ್ತಿರ್ತವೆ. ಕೆಲವೊಂದು ಏನಾಗುತ್ತೆ OHP ಪ್ರಾಬ್ಲಮ್ ಇರ್ತವೆ, ಓನರ್ಸ್ ಪ್ರಾಬ್ಲಮ್ ಇರ್ತವೆ. ಕೆಲವೊಂದು ಏನಾಗುತ್ತೆ ಅಜ್ಜರಸಲ್ಲೇ ಮನೆ ಇರುತ್ತೆ, ಅಂಥವನ್ನೆಲ್ಲ ಸಾರ್ಟ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ನೀವು ಅದನ್ನು ಈಸಿಯಾಗಿ ಯುಟಿಲೈಸ್ ಮಾಡ್ಕೋಬೋದು. ಸೊ ಇದಕ್ಕೋಸ್ಕರ ನಾವು ಸ್ಪೆಷಲಿ ಮೈನಾರಿಟಿ ಸ್ಕೀಮ್ಸ್ ಏನು ಈಗ ಬರ್ತದಲ್ಲ, ಸೊ ದಯವಿಟ್ಟು IDFC ಅಕೌಂಟ್ ಓಪನ್ ಮಾಡಿ IDFC ಲಾಗಿನ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ. ಸೊ ಯಾವ ಕಾರಣಕ್ಕೂ ಅವ್ರು ಲೋನ್ ಇಲ್ಲ ಅನ್ನಂಗಿಲ್ಲ. ನ್ಯಾಷನಲ್ ಬ್ಯಾಂಕ್ನವ್ರು ಇಲ್ಲ ಅಂತಾರೆ, ಬಟ್ ಇವ್ರು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಂಗಿಲ್ಲ. ಸೊ ಅದು ನನಗಿದೆ. ಆರ್ಯವೈಶ್ಯ ಕಾರ್ಡ್ ಇದೆ. ಸೊ ಆರ್ಯವೈಶ್ಯ 1 lakh rupees, SC ಕಾರ್ಡ್ 1 lakh rupees ಇದೆ. और 50% ವ್ಯಾಲ್ಯೂ ಕೊಡ್ತಾರೆ. ಸೊ ಅದನ್ನು ಬೇಕಾದ್ರೆ ಯುಟಿಲೈಸ್ ಮಾಡ್ತಾರೆ.
ಎಲ್ಲ ಮಾತಾಡೋದು ಜರುತ್ತಿಲ್ಲ ಹುಡುಗರಿಗೆ ಎಲ್ಲರಿಗೂ ನಮ್ಗಿಂತ ಹೇಳ್ತೀವಿ ರಿಕ್ಷಾ ನಮ್ಮ ಹುಡುಗರಿಗೆ ಹೋಗ್ತಿರ್ತೈತಿ ಹೆಂಗೆ ಗಾಡಿ ಐತಿ ಅದ್ರದ್ದು ಏನು ಕಂಡೀಷನ್ ಏನು ಹೆಂಗೆ ಅದ್ರ ಬದಲು ನಾವು ಅವ್ರಿಗೆ ಎನ್ಕ್ವೈರಿ ಮಾಡ್ತೇವೆ ಹೆಂಗೆ ಐತಪ್ಪ ಗಾಡಿ ಅಂತೇಳಿ ಅದ್ರ ಯಾಕಂದ್ರೆ ಕಂಟಿನ್ಯೂ ಟಚ್ ಇದೆ 100% ರಿಕ್ಷಾ ಹುಡುಗರ ಮೇಸ್ತ್ರಿ ನಮ್ಮ ಉಮರ್ ಮಿಸ್ತ್ರಿ ಆಗಲಿ ಮತ್ತು ನಮ್ದು ಇಮಾಮ್ ಮಿಸ್ತ್ರಿ ಎಲ್ಲರೂ ಅದಕ್ಕೆ ಗಾಡಿ ಚಲೋ ಇದೆ ಅಂತ ಹೇಳೋರು ಎಲ್ಲರೂ ಅದಕ್ಕೆ ಹೋಗ್ಬಿಟ್ಟು ಮಾಡೋದ ನಮಗೂ ಅದ್ರ ಇದೈತಿ ಎಲ್ಲರೂ ಅದಕ್ಕೆ ಹೋಗ್ಬಿಟ್ಟು ಮಾಡ್ರಿ ಗಾಡಿ ಚಲೋ ಐತಿ ಅದೇನು ಲೋನ್ ಫೆಸಿಲಿಟಿ ಅವ್ರು ಮಾಡ್ಕೊಡತ್ತಾರೆ ಶೋರೂಮ್ದಿಂದ ಅದು ಸದುಪಯೋಗ ಪಡ್ಕೊಂಡ ಎಲ್ಲರೂ ಗಾಡಿಗಳ ಹಳಿ ಗಾಡಿಗಳ ಹೊಸ ಗಾಡಿಗಳು ಮಾಡ್ಕೊಂಡ ಕಿರಿಕಿರಿಯಿಂದ ಎಲ್ಲರೂ ಮುಕ್ತರಾಗೋಣ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ಇಷ್ಟ.